ರಾಜ್ಯದ ಹಲವೆಡೆ ವರುಣ ಆರ್ಭಟಿಸಿದ್ದಾನೆ. ಭಾರೀ ಮಳೆಗೆ ಗದಗ ಬೆಟಗೇರಿ ನಗರ ತತ್ತರಿಸಿದೆ. ನಗರದ ಹಲವೆಡೆ ಮರಗಳು ಧರಾಶಾಹಿಯಾಗಿವೆ. ಮಳೆಗೆ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿವೆ. ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದ ಬಳಿ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿರತಕ್ಕಂಥದ್ದು. ಇನ್ನೂ ಕೂಡ ಹೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಮೋಸ್ಟ್ ಡೇಂಜರಸ್ ಸಿಚುವೇಶನ್ ನೋಡಿ, ಇಲ್ಲಿ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದೆ. ಅದು ಏನಾಗಿದೆ ಇನ್ನೂ ಗೊತ್ತಿಲ್ಲ. ಜನ ಓಡಾಡ್ತಾ ಇದ್ದಾರೆ ಅಲ್ಲಿ. ಇನ್ನೂ ಕೂಡ ಹೆಸ್ಕಾಂ ಅಥವಾ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಗದಗ ಬೆಟಗೇರಿ ನಗರದ ಎಚ್.ಕೆ. ಪಾಟೀಲ್ ಕ್ರೀಡಾಂಗಣದ ಬಳಿ ಈ ರೀತಿ ವಿದ್ಯುತ್ ಕಂಬ ತುಂಡಾಗಿ ಬಿದ್ದಿರ್ತಕ್ಕಂಥದ್ದು. ಇನ್ನೂ ಕೂಡ ಹೆಸ್ಕಾಂ ಅಧಿಕಾರಿಗಳಾಗಲಿ ಅಥವಾ ನಗರಸಭೆ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಬಂದಿಲ್ಲ. ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಮಳೆ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರೆ, ಲೇಡೀಸ್ ಅಡ್ಡಾಡ್ತಾರೆ. ಇವಾಗ ನೀವು ಈ ಸೈಡ್ ನೋಡ್ಬೋದು, ಲೆಫ್ಟ್ ಸೈಡ್ ಇದೆಲ್ಲ ಮಳೆ ಬಂತಂದ್ರೆ ಅಲ್ಲೇ ನಿಲ್ಬೇಕು ನಾವು. ಪೂರಾ ಹಿಂಗೆ ರೌಂಡ್ ಆಗಿ ಬರ್ಬೇಕು. ಇಲ್ಲಾಂದ್ರೆ ಹೋಗೋದು ಬರೋದು ನಮ್ಗೆ ಕಷ್ಟ ಆಗುತ್ತೆ. ಅದನ್ನ ನಾವು ಆವಾಗ್ಲಿಂತ ಎಲ್ಲರಿಗೂ ನಾವು ಇದು ಮಾಡಿದ್ರೆ ಯಾರೂ ಬಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ರಿ ಸರ್. ಇವಾಗ ಮೊನ್ನೆ ನಮ್ಮ ಮೆಂಬರ್ ಬಂದಿದ್ದು ಲಾಸ್ಟ್ ಟೈಮ್. ಈಗ ಇವ್ರು ಏನು ಮಾತಾಡಿದ್ರಲ್ಲ, ಕುಮಾರ್ ಅವ್ರು ಹೇಳ್ಯಾರ, ಆವಾಗ ಅವ್ರು ಏನು ಮಾಡಿಲ್ಲ. ಇವಾಗ ನೀವು ನೋಡ್ಬೋದು ನಮ್ಮ ಓಣಿಗೆ ಈ ಕಡೆ ಇಲ್ಲಿ ಒಳಗೆ ನಿಂತ್ರೆ ಇದೋ ಒಂದು ಸಣ್ಣ ದಾರಿ. ಈ ದಾರಿಯಾಗ ಈಗ ಅಡ್ಡಾಡ್ಬೇಕಂದ್ರೆ ನಮ್ಗೆ ಪ್ರಾಬ್ಲಮ್. ಬರ್ಬೇಕಂದ್ರೆ ನಾವು ಪ್ರಾಬ್ಲಮ್ ಫೇಸ್ ಮಾಡಿ ಈ ಕಡೆ ದಾಟಿ ಬರ್ಬೇಕು. ಮಳೆ ಬಂದ್ರೆ ಅಷ್ಟು ನಮ್ಗೆ ಪ್ರಾಬ್ಲಮ್ ಐತಿ ನೋಡ್ರಿ. ಆ ಕಡೆ ನೀವು ಸರ್, ನಮ್ಗೆ ಮಳೆ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರೆ, ಲೇಡೀಸ್ ಅಡ್ಡಾಡ್ತಾರೆ. ಇವಾಗ ನೀವು ಈ ಸೈಡ್ ನೋಡ್ಬೋದು, ಲೆಫ್ಟ್ ಸೈಡ್ ಇದೆಲ್ಲ ಮಳೆ ಬಂತಂದ್ರೆ ಅಲ್ಲೇ ನಿಲ್ಬೇಕು ನಾವು. ಪೂರಾ ಹಿಂಗೆ ರೌಂಡ್. ರಾಜ್ಯದ ಹಲವೆಡೆ ವರುಣ ಆರ್ಭಟಿಸಿದ್ದಾನೆ. ಭಾರೀ ಮಳೆಗೆ ಗದಗ ಬೆಟಗೇರಿ ನಗರ ತತ್ತರಿಸಿದೆ. ನಗರದ ಹಲವೆಡೆ ಮರಗಳು ಧರಾಶಾಹಿಯಾಗಿವೆ. ಮಳೆಗೆ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿವೆ. ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದ ಬಳಿ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿರತಕ್ಕಂಥದ್ದು. ಇನ್ನೂ ಕೂಡ ಹೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಮೋಸ್ಟ್ ಡೇಂಜರಸ್ ಸಿಚುವೇಶನ್ ನೋಡಿ, ಇಲ್ಲಿ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದೆ. ಅದು ಏನಾಗಿದೆ ಇನ್ನೂ ಗೊತ್ತಿಲ್ಲ. ಜನ ಓಡಾಡ್ತಾ ಇದ್ದಾರೆ ಅಲ್ಲಿ. ಇನ್ನೂ ಕೂಡ ಹೆಸ್ಕಾಂ ಅಥವಾ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಗದಗ ಬೆಟಗೇರಿ ನಗರದ ಎಚ್.ಕೆ. ಪಾಟೀಲ್ ಕ್ರೀಡಾಂಗಣದ ಬಳಿ ಈ ರೀತಿ ವಿದ್ಯುತ್ ಕಂಬ ತುಂಡಾಗಿ ಬಿದ್ದಿರತಕ್ಕಂಥದ್ದು. ಇನ್ನೂ ಕೂಡ ಹೆಸ್ಕಾಂ ಅಧಿಕಾರಿಗಳಾಗಲಿ ಅಥವಾ ನಗರಸಭೆ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಬಂದಿಲ್ಲ. ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಮಳೆ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರೆ, ಲೇಡೀಸ್ ಅಡ್ಡಾಡ್ತಾರೆ. ಇವಾಗ ನೀವು ಈ ಸೈಡ್ ನೋಡ್ಬೋದು, ಲೆಫ್ಟ್ ಸೈಡ್ ಇದೆಲ್ಲ ಮಳೆ ಬಂತಂದ್ರೆ ಅಲ್ಲೇ ನಿಲ್ಬೇಕು ನಾವು. ಪೂರಾ ಹಿಂಗೆ ರೌಂಡ್ ಆಗಿ ಬರ್ಬೇಕು. ಇಲ್ಲಾಂದ್ರೆ ಹೋಗೋದು ಬರೋದು ನಮ್ಗೆ ಕಷ್ಟ ಆಗುತ್ತೆ. ಅದನ್ನ ನಾವು ಆವಾಗ್ಲಿಂತ ಎಲ್ಲರಿಗೂ ನಾವು ಇದು ಮಾಡಿದ್ರೆ ಯಾರೂ ಬಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ರಿ ಸರ್. ಇವಾಗ ಮೊನ್ನೆ ನಮ್ಮ ಮೆಂಬರ್ ಬಂದಿದ್ದು ಲಾಸ್ಟ್ ಟೈಮ್. ಈಗ ಇವ್ರು ಏನು ಮಾತಾಡಿದ್ರಲ್ಲ, ಕುಮಾರ್ ಅವ್ರು ಹೇಳ್ಯಾರ, ಆವಾಗ ಅವ್ರು ಏನು ಮಾಡಿಲ್ಲ. ಇವಾಗ ನೀವು ನೋಡ್ಬೋದು ನಮ್ಮ ಓಣಿಗೆ ಈ ಕಡೆ ಇಲ್ಲಿ ಒಳಗೆ ನಿಂತ್ರೆ ಇದೋ ಒಂದು ಸಣ್ಣ ದಾರಿ. ಈ ದಾರಿಯಾಗ ಈಗ ಅಡ್ಡಾಡ್ಬೇಕಂದ್ರೆ ನಮ್ಗೆ ಪ್ರಾಬ್ಲಮ್. ಬರ್ಬೇಕಂದ್ರೆ ನಾವು ಪ್ರಾಬ್ಲಮ್ ಫೇಸ್ ಮಾಡಿ ಈ ಕಡೆ ದಾಟಿ ಬರ್ಬೇಕು. ಮಳೆ ಬಂದ್ರೆ ಅಷ್ಟು ನಮ್ಗೆ ಪ್ರಾಬ್ಲಮ್ ಐತಿ ನೋಡ್ರಿ. ಆ ಕಡೆ ನೀವು ಸರ್, ನಮ್ಗೆ ಮಳೆ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರೆ, ಲೇಡೀಸ್ ಅಡ್ಡಾಡ್ತಾರೆ. ಇವಾಗ ನೀವು ಈ ಸೈಡ್ ನೋಡ್ಬೋದು, ಲೆಫ್ಟ್ ಸೈಡ್ ಇದೆಲ್ಲ ಮಳೆ ಬಂತಂದ್ರೆ ಅಲ್ಲೇ ನಿಲ್ಬೇಕು ನಾವು. ಪೂರಾ ಹಿಂಗೆ ರೌಂಡ್. ರಾಜ್ಯದ ಹಲವೆಡೆ ವರುಣ ಆರ್ಭಟಿಸಿದ್ದಾನೆ. ಭಾರೀ ಮಳೆಗೆ ಗದಗ ಬೆಟಗೇರಿ ನಗರ ತತ್ತರಿಸಿದೆ. ನಗರದ ಹಲವೆಡೆ ಮರಗಳು ಧರಾಶಾಹಿಯಾಗಿವೆ. ಮಳೆಗೆ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿವೆ. ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದ ಬಳಿ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿರತಕ್ಕಂಥದ್ದು. ಇನ್ನೂ ಕೂಡ ಹೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಮೋಸ್ಟ್ ಡೇಂಜರಸ್ ಸಿಚುವೇಶನ್ ನೋಡಿ, ಇಲ್ಲಿ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದೆ. ಅದು ಏನಾಗಿದೆ ಇನ್ನೂ ಗೊತ್ತಿಲ್ಲ. ಜನ ಓಡಾಡ್ತಾ ಇದ್ದಾರೆ ಅಲ್ಲಿ. ಇನ್ನೂ ಕೂಡ ಹೆಸ್ಕಾಂ ಅಥವಾ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಗದಗ ಬೆಟಗೇರಿ ನಗರದ ಎಚ್.ಕೆ. ಪಾಟೀಲ್ ಕ್ರೀಡಾಂಗಣದ ಬಳಿ ಈ ರೀತಿ ವಿದ್ಯುತ್ ಕಂಬ ತುಂಡಾಗಿ ಬಿದ್ದಿರತಕ್ಕಂಥದ್ದು. ಇನ್ನೂ ಕೂಡ ಹೆಸ್ಕಾಂ ಅಧಿಕಾರಿಗಳಾಗಲಿ ಅಥವಾ ನಗರಸಭೆ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಬಂದಿಲ್ಲ. ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಮಳೆ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರೆ, ಲೇಡೀಸ್ ಅಡ್ಡಾಡ್ತಾರೆ. ಇವಾಗ ನೀವು ಈ ಸೈಡ್ ನೋಡ್ಬೋದು, ಲೆಫ್ಟ್ ಸೈಡ್ ಇದೆಲ್ಲ ಮಳೆ ಬಂತಂದ್ರೆ ಅಲ್ಲೇ ನಿಲ್ಬೇಕು ನಾವು. ಪೂರಾ ಹಿಂಗೆ ರೌಂಡ್ ಆಗಿ ಬರ್ಬೇಕು. ಇಲ್ಲಾಂದ್ರೆ ಹೋಗೋದು ಬರೋದು ನಮ್ಗೆ ಕಷ್ಟ ಆಗುತ್ತೆ. ಅದನ್ನ ನಾವು ಆವಾಗ್ಲಿಂತ ಎಲ್ಲರಿಗೂ ನಾವು ಇದು ಮಾಡಿದ್ರೆ ಯಾರೂ ಬಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ರಿ ಸರ್. ಇವಾಗ ಮೊನ್ನೆ ನಮ್ಮ ಮೆಂಬರ್ ಬಂದಿದ್ದು ಲಾಸ್ಟ್ ಟೈಮ್. ಈಗ ಇವ್ರು ಏನು ಮಾತಾಡಿದ್ರಲ್ಲ, ಕುಮಾರ್ ಅವ್ರು ಹೇಳ್ಯಾರ, ಆವಾಗ ಅವ್ರು ಏನು ಮಾಡಿಲ್ಲ. ಇವಾಗ ನೀವು ನೋಡ್ಬೋದು ನಮ್ಮ ಓಣಿಗೆ ಈ ಕಡೆ ಇಲ್ಲಿ ಒಳಗೆ ನಿಂತ್ರೆ ಇದೋ ಒಂದು ಸಣ್ಣ ದಾರಿ. ಈ ದಾರಿಯಾಗ ಈಗ ಅಡ್ಡಾಡ್ಬೇಕಂದ್ರೆ ನಮ್ಗೆ ಪ್ರಾಬ್ಲಮ್. ಬರ್ಬೇಕಂದ್ರೆ ನಾವು ಪ್ರಾಬ್ಲಮ್ ಫೇಸ್ ಮಾಡಿ ಈ ಕಡೆ ದಾಟಿ ಬರ್ಬೇಕು. ಮಳೆ ಬಂದ್ರೆ ಅಷ್ಟು ನಮ್ಗೆ ಪ್ರಾಬ್ಲಮ್ ಐತಿ ನೋಡ್ರಿ. ಆ ಕಡೆ ನೀವು ಸರ್, ನಮ್ಗೆ ಮಳೆ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರೆ, ಲೇಡೀಸ್ ಅಡ್ಡಾಡ್ತಾರೆ. ಇವಾಗ ನೀವು ಈ ಸೈಡ್ ನೋಡ್ಬೋದು, ಲೆಫ್ಟ್ ಸೈಡ್ ಇದೆಲ್ಲ ಮಳೆ ಬಂತಂದ್ರೆ ಅಲ್ಲೇ ನಿಲ್ಬೇಕು ನಾವು. ಪೂರಾ ಹಿಂಗೆ ರೌಂಡ್.
ರಾಜ್ಯದ ಹಲವೆಡೆ ವರುಣ ಆರ್ಭಟಿಸಿದ್ದಾನೆ. ಭಾರಿ ಮಳೆಗೆ ಗದಗ ಬೆಟಗೇರಿ ನಗರ ತತ್ತರಿಸಿದೆ. ನಗರದ ಹಲವೆಡೆ ಮರಗಳು ಧರಾಶಾಹಿಯಾಗಿವೆ. ಮಳೆಗೆ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿವೆ. ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದ ಬಳಿ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿರತಕ್ಕಂಥದ್ದು. ಇನ್ನೂ ಕೂಡ ಹೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಮೋಸ್ಟ್ ಡೇಂಜರಸ್ ಸಿಚುವೇಶನ್ ನೋಡಿ, ಇಲ್ಲಿ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದೆ. ಅದು ಏನಾಗಿದೆ ಇನ್ನೂ ಗೊತ್ತಿಲ್ಲ. ಜನ ಓಡಾಡ್ತಾ ಇದ್ದಾರೆ ಅಲ್ಲಿ. ಇನ್ನೂ ಕೂಡ ಹೆಸ್ಕಾಂ ಅಥವಾ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಗದಗ ಬೆಟಗೇರಿ ನಗರದ ಎಚ್.ಕೆ. ಪಾಟೀಲ್ ಕ್ರೀಡಾಂಗಣದ ಬಳಿ ಈ ರೀತಿ ವಿದ್ಯುತ್ ಕಂಬ ತುಂಡಾಗಿ ಬಿದ್ದಿರ್ತಕ್ಕಂಥದ್ದು. ಇನ್ನೂ ಕೂಡ ಹೆಸ್ಕಾಂ ಅಧಿಕಾರಿಗಳಾಗಲಿ ಅಥವಾ ನಗರಸಭೆ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಬಂದಿಲ್ಲ. ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಮಳೆ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರೆ, ಲೇಡೀಸ್ ಅಡ್ಡಾಡ್ತಾರೆ. ಇವಾಗ ನೀವು ಈ ಸೈಡ್ ನೋಡ್ಬೋದು, ಲೆಫ್ಟ್ ಸೈಡ್ ಇದೆಲ್ಲ ಮಳೆ ಬಂತಂದ್ರೆ ಅಲ್ಲೇ ನಿಲ್ಬೇಕು ನಾವು. ಪೂರ ಹಿಂಗೆ ರೌಂಡ್ ಆಗಿ ಬರ್ಬೇಕು, ಇಲ್ಲಾಂದ್ರೆ ಹೋಗೋದು ಬರೋದು ನಮ್ಗೆ ಕಷ್ಟ ಆಗುತ್ತೆ. ಅದನ್ನ ನಾವು ಆವಾಗ್ಲಿಂತ್ರ ಎಲ್ಲರಿಗೂ ನಾವು ಇದು ಮಾಡಿದ್ರೆ ಯಾರೂ ಬಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ರಿ ಸರ್. ಇವಾಗ ಮೊನ್ನೆ ನಮ್ಮ ಮೆಂಬರ್ ಬಂದಿದ್ದು ಲಾಸ್ಟ್ ಟೈಮ್. ಈಗ ಇವ್ರು ಏನು ಮಾತಾಡಿದ್ರಲ್ಲ, ಕುಮಾರ್ ಅವ್ರು ಹೇಳ್ಯಾರ, ಆವಾಗ ಅವ್ರು ಏನು ಮಾಡಿಲ್ಲ. ಇವಾಗ ನೀವು ನೋಡ್ಬೋದು ನಮ್ಮ ಓಣಿಗೆ ಈ ಕಡೆ ಇಲ್ಲಿ ಒಳಗೆ ನಿಂತ್ರೆ ಇದೋ ಒಂದು ಸಣ್ಣ ದಾರಿ. ಈ ದಾರಿಯಾಗ ಈಗ ಅಡ್ಡಾಡ್ಬೇಕಂದ್ರೆ ನಮ್ಗೆ ಪ್ರಾಬ್ಲಮ್. ಬರ್ಬೇಕಂದ್ರೆ ನಾವು ಪ್ರಾಬ್ಲಮ್ನ ಫೇಸ್ ಮಾಡಿ ಈ ಕಡೆ ದಾಟಿ ಬರ್ಬೇಕು. ಮಳೆ ಬಂದ್ರೆ ಅಷ್ಟು ನಮ್ಗೆ ಪ್ರಾಬ್ಲಮ್ ಐತಿ ನೋಡ್ರಿ ಆ ಕಡೆ ನೀವು ಸರ್. ನಮ್ಗೆ ಮಳೆ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರೆ, ಲೇಡೀಸ್ ಅಡ್ಡಾಡ್ತಾರೆ. ಇವಾಗ ನೀವು ಈ ಸೈಡ್ ನೋಡ್ಬೋದು, ಲೆಫ್ಟ್ ಸೈಡ್ ಇದೆಲ್ಲ ಮಳೆ ಬಂತಂದ್ರೆ ಅಲ್ಲೇ ನಿಲ್ಬೇಕು ನಾವು. ಪೂರ ಹಿಂಗೆ ರೌಂಡ್. ರಾಜ್ಯದ ಹಲವೆಡೆ ವರುಣ ಆರ್ಭಟಿಸಿದ್ದಾನೆ. ಭಾರಿ ಮಳೆಗೆ ಗದಗ ಬೆಟಗೇರಿ ನಗರ ತತ್ತರಿಸಿದೆ. ನಗರದ ಹಲವೆಡೆ ಮರಗಳು ಧರಾಶಾಹಿಯಾಗಿವೆ. ಮಳೆಗೆ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿವೆ. ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದ ಬಳಿ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿರತಕ್ಕಂಥದ್ದು. ಇನ್ನೂ ಕೂಡ ಹೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಮೋಸ್ಟ್ ಡೇಂಜರಸ್ ಸಿಚುವೇಶನ್ ನೋಡಿ, ಇಲ್ಲಿ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದೆ. ಅದು ಏನಾಗಿದೆ ಇನ್ನೂ ಗೊತ್ತಿಲ್ಲ. ಜನ ಓಡಾಡ್ತಾ ಇದ್ದಾರೆ ಅಲ್ಲಿ. ಇನ್ನೂ ಕೂಡ ಹೆಸ್ಕಾಂ ಅಥವಾ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಗದಗ ಬೆಟಗೇರಿ ನಗರದ ಎಚ್.ಕೆ. ಪಾಟೀಲ್ ಕ್ರೀಡಾಂಗಣದ ಬಳಿ ಈ ರೀತಿ ವಿದ್ಯುತ್ ಕಂಬ ತುಂಡಾಗಿ ಬಿದ್ದಿರತಕ್ಕಂಥದ್ದು. ಇನ್ನೂ ಕೂಡ ಹೆಸ್ಕಾಂ ಅಧಿಕಾರಿಗಳಾಗಲಿ ಅಥವಾ ನಗರಸಭೆ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಬಂದಿಲ್ಲ. ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಮಳೆ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರೆ, ಲೇಡೀಸ್ ಅಡ್ಡಾಡ್ತಾರೆ. ಇವಾಗ ನೀವು ಈ ಸೈಡ್ ನೋಡ್ಬೋದು, ಲೆಫ್ಟ್ ಸೈಡ್ ಇದೆಲ್ಲ ಮಳೆ ಬಂತಂದ್ರೆ ಅಲ್ಲೇ ನಿಲ್ಬೇಕು ನಾವು. ಪೂರ ಹಿಂಗೆ ರೌಂಡ್ ಆಗಿ ಬರ್ಬೇಕು, ಇಲ್ಲಾಂದ್ರೆ ಹೋಗೋದು ಬರೋದು ನಮ್ಗೆ ಕಷ್ಟ ಆಗುತ್ತೆ. ಅದನ್ನ ನಾವು ಆವಾಗ್ಲಿಂತ್ರ ಎಲ್ಲರಿಗೂ ನಾವು ಇದು ಮಾಡಿದ್ರೆ ಯಾರೂ ಬಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ರಿ ಸರ್. ಇವಾಗ ಮೊನ್ನೆ ನಮ್ಮ ಮೆಂಬರ್ ಬಂದಿದ್ದು ಲಾಸ್ಟ್ ಟೈಮ್. ಈಗ ಇವ್ರು ಏನು ಮಾತಾಡಿದ್ರಲ್ಲ, ಕುಮಾರ್ ಅವ್ರು ಹೇಳ್ಯಾರ, ಆವಾಗ ಅವ್ರು ಏನು ಮಾಡಿಲ್ಲ. ಇವಾಗ ನೀವು ನೋಡ್ಬೋದು ನಮ್ಮ ಓಣಿಗೆ ಈ ಕಡೆ ಇಲ್ಲಿ ಒಳಗೆ ನಿಂತ್ರೆ ಇದೋ ಒಂದು ಸಣ್ಣ ದಾರಿ. ಈ ದಾರಿಯಾಗ ಈಗ ಅಡ್ಡಾಡ್ಬೇಕಂದ್ರೆ ನಮ್ಗೆ ಪ್ರಾಬ್ಲಮ್. ಬರ್ಬೇಕಂದ್ರೆ ನಾವು ಪ್ರಾಬ್ಲಮ್ನ ಫೇಸ್ ಮಾಡಿ ಈ ಕಡೆ ದಾಟಿ ಬರ್ಬೇಕು. ಮಳೆ ಬಂದ್ರೆ ಅಷ್ಟು ನಮ್ಗೆ ಪ್ರಾಬ್ಲಮ್ ಐತಿ ನೋಡ್ರಿ ಆ ಕಡೆ ನೀವು ಸರ್. ನಮ್ಗೆ ಮಳೆ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರೆ, ಲೇಡೀಸ್ ಅಡ್ಡಾಡ್ತಾರೆ. ಇವಾಗ ನೀವು ಈ ಸೈಡ್ ನೋಡ್ಬೋದು, ಲೆಫ್ಟ್ ಸೈಡ್ ಇದೆಲ್ಲ ಮಳೆ ಬಂತಂದ್ರೆ ಅಲ್ಲೇ ನಿಲ್ಬೇಕು ನಾವು. ಪೂರ ಹಿಂಗೆ ರೌಂಡ್. ರಾಜ್ಯದ ಹಲವೆಡೆ ವರುಣ ಆರ್ಭಟಿಸಿದ್ದಾನೆ. ಭಾರಿ ಮಳೆಗೆ ಗದಗ ಬೆಟಗೇರಿ ನಗರ ತತ್ತರಿಸಿದೆ. ನಗರದ ಹಲವೆಡೆ ಮರಗಳು ಧರಾಶಾಹಿಯಾಗಿವೆ. ಮಳೆಗೆ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿವೆ. ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದ ಬಳಿ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿರತಕ್ಕಂಥದ್ದು. ಇನ್ನೂ ಕೂಡ ಹೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಮೋಸ್ಟ್ ಡೇಂಜರಸ್ ಸಿಚುವೇಶನ್ ನೋಡಿ, ಇಲ್ಲಿ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದೆ. ಅದು ಏನಾಗಿದೆ ಇನ್ನೂ ಗೊತ್ತಿಲ್ಲ. ಜನ ಓಡಾಡ್ತಾ ಇದ್ದಾರೆ ಅಲ್ಲಿ. ಇನ್ನೂ ಕೂಡ ಹೆಸ್ಕಾಂ ಅಥವಾ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಗದಗ ಬೆಟಗೇರಿ ನಗರದ ಎಚ್.ಕೆ. ಪಾಟೀಲ್ ಕ್ರೀಡಾಂಗಣದ ಬಳಿ ಈ ರೀತಿ ವಿದ್ಯುತ್ ಕಂಬ ತುಂಡಾಗಿ ಬಿದ್ದಿರತಕ್ಕಂಥದ್ದು. ಇನ್ನೂ ಕೂಡ ಹೆಸ್ಕಾಂ ಅಧಿಕಾರಿಗಳಾಗಲಿ ಅಥವಾ ನಗರಸಭೆ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಬಂದಿಲ್ಲ. ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಮಳೆ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರೆ, ಲೇಡೀಸ್ ಅಡ್ಡಾಡ್ತಾರೆ. ಇವಾಗ ನೀವು ಈ ಸೈಡ್ ನೋಡ್ಬೋದು, ಲೆಫ್ಟ್ ಸೈಡ್ ಇದೆಲ್ಲ ಮಳೆ ಬಂತಂದ್ರೆ ಅಲ್ಲೇ ನಿಲ್ಬೇಕು ನಾವು. ಪೂರ ಹಿಂಗೆ ರೌಂಡ್ ಆಗಿ ಬರ್ಬೇಕು, ಇಲ್ಲಾಂದ್ರೆ ಹೋಗೋದು ಬರೋದು ನಮ್ಗೆ ಕಷ್ಟ ಆಗುತ್ತೆ. ಅದನ್ನ ನಾವು ಆವಾಗ್ಲಿಂತ್ರ ಎಲ್ಲರಿಗೂ ನಾವು ಇದು ಮಾಡಿದ್ರೆ ಯಾರೂ ಬಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ರಿ ಸರ್. ಇವಾಗ ಮೊನ್ನೆ ನಮ್ಮ ಮೆಂಬರ್ ಬಂದಿದ್ದು ಲಾಸ್ಟ್ ಟೈಮ್. ಈಗ ಇವ್ರು ಏನು ಮಾತಾಡಿದ್ರಲ್ಲ, ಕುಮಾರ್ ಅವ್ರು ಹೇಳ್ಯಾರ, ಆವಾಗ ಅವ್ರು ಏನು ಮಾಡಿಲ್ಲ. ಇವಾಗ ನೀವು ನೋಡ್ಬೋದು ನಮ್ಮ ಓಣಿಗೆ ಈ ಕಡೆ ಇಲ್ಲಿ ಒಳಗೆ ನಿಂತ್ರೆ ಇದೋ ಒಂದು ಸಣ್ಣ ದಾರಿ. ಈ ದಾರಿಯಾಗ ಈಗ ಅಡ್ಡಾಡ್ಬೇಕಂದ್ರೆ ನಮ್ಗೆ ಪ್ರಾಬ್ಲಮ್. ಬರ್ಬೇಕಂದ್ರೆ ನಾವು ಪ್ರಾಬ್ಲಮ್ನ ಫೇಸ್ ಮಾಡಿ ಈ ಕಡೆ ದಾಟಿ ಬರ್ಬೇಕು. ಮಳೆ ಬಂದ್ರೆ ಅಷ್ಟು ನಮ್ಗೆ ಪ್ರಾಬ್ಲಮ್ ಐತಿ ನೋಡ್ರಿ ಆ ಕಡೆ ನೀವು ಸರ್. ನಮ್ಗೆ ಮಳೆ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರೆ, ಲೇಡೀಸ್ ಅಡ್ಡಾಡ್ತಾರೆ. ಇವಾಗ ನೀವು ಈ ಸೈಡ್ ನೋಡ್ಬೋದು, ಲೆಫ್ಟ್ ಸೈಡ್ ಇದೆಲ್ಲ ಮಳೆ ಬಂತಂದ್ರೆ ಅಲ್ಲೇ